ನಮಸ್ಕಾರ ಸ್ನೇಹಿತರೆ, ಏನಪ್ಪ ಇದು ಫೈನಲಿ ಕೆ ಮೇಲೆ ಅಟ್ಯಾಕ್ ಆಗ್ತದೆ. ಹಾಗಿದ್ರೆ ಫೈನಲಿ ಕೆ ತನ್ನ ಜೀವ ಕೊಟ್ಟು ಅಣ್ಣನ ಪ್ರಾಣನ ಉಳಿಸ್ಕೋತಾನ. ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಹಾಗೆ ಚಾರು ಇಬ್ರು ಕೂಡ ಕೆ ಬಳಿ ಅವ್ರು ಯಾರು ಅನ್ನೋದನ್ನ ಹೇಳು, ನಾವು ಕೂಡ ತಿಳ್ಕೋಬೇಕು ಅಂತ ಹೇಳ್ತಿದ್ರೆ ಇಲ್ಲಿ ಕೆ ಮಾತ್ರ ಅಣ್ಣ ನೀನು ಹುಷಾರಾಗ್ತಿದ್ದಾಗೆ ಅವ್ರನ್ನ ಕರ್ಕೊಂಡು ಬಂದು ನಿನ್ನ ಕಾಲಿಗೆ ಬೀಳ್ಸಿ ಅವ್ರನ್ನ ಜೈಲಿಗೆ ಕಳಿಸ್ತೀನಿ, ಅವ್ರನ್ನ ಮಟ್ಟ ಹಾಕ್ತೆ ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ ಅಂತಿದ್ರೆ ಯಾವುದೇ ಕಾರಣಕ್ಕೂ ನೀನು ಇನ್ನು ಮುಂದೆ ಕೈ ಎತ್ತಬಾರ್ದು. ಅದಕ್ಕೆ ನಾನು ಅವಿಷ್ಟೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದಿದ್ದು ಇಷ್ಟು ದಿನ, ಇನ್ನು ಮುಂದೆ ಅಸ್ತ್ರಗಳು ನಿನ್ನ ಕೈ ಹಿಡಿಬಾರ್ದು ಅಂತ ಹೇಳಿ ಇಬ್ರು ಕೂಡ ಆಣೆ ಭಾಷಣ ತಗೊಂಡ್ಬಿಡ್ತಾರೆ ಕೆಯಿಂದ. ನಂತರ ಈ ಕಡೆ ಗುರುಗಳು ಇನ್ನು 2 ಗಂಟೆಯಲ್ಲಿ ರಾಮಾಚಾರಿಗೆ ಎಚ್ಚರ ಆಗತ್ತೆ. ಖಂಡಿತ ಈ ಒಂದು ಚಿಕಿತ್ಸೆ ಫಲ ಕೊಡುತ್ತೆ ಅಂತ ಹೇಳಿ ದೇವರ ಒಂದು ವಾದ್ಯವನ್ನ ಮೊಳಗಿಸ್ತಾ ಇಲ್ಲಿ ದೇವರ ಪೂಜೆಯನ್ನ ಮಾಡ್ತಾ ಚಿಕಿತ್ಸೆಯನ್ನ ನೀಡ್ತಿದ್ದಾರೆ ಗುರುಗಳು. ಜೊತೆಗೆ ಇದರಿಂದಾಗಿ ಎಸಿಪಿ ಮತ್ತೆ ಮಾನ್ಯತಾ ಇಬ್ರು ಕೂಡ ಸಖತ್ ಸ್ಕೆಚ್ ಆಗ್ತಿದ್ದಾರೆ. ಬಿಕಾಸ್ ಇಲ್ಲಿ ರಾಮಾಚಾರಿ ಖಂಡಿತ ಒಂದು ದೊಡ್ಡ ಆಶ್ರಮದಲ್ಲಿದ್ದಾನೆ. ಆ ಒಂದು ಆಶ್ರಮ ಅಂತಿಂತ ಆಶ್ರಮ ಅಲ್ಲ, ಆಶ್ರಮಕ್ಕೆ ಯಾಕೆ ಹೋಗಿದ್ದಾನೆ ಅವನು ಕಣ್ಮುಂದೆ ಆಗಾಗೆ ಬರಬಹುದು, ಆದ್ರೆ ಖಂಡಿತ ಅವನು ಏನು ಚಿಕಿತ್ಸೆಗೆ ತಗೋತಿದ್ದಾನೆ ಅಂತ ಅನ್ನಿಸ್ತಿದೆ. ಯಾರನ್ನ ಜೀವಂತವಾಗಿ ಉಳಿಸುವುದಿಲ್ವೋ ಅಂಥವ್ರನ್ನ ಆ ಒಂದು ಆಶ್ರಮದಲ್ಲಿ ಚಿಕಿತ್ಸೆ ಕೊಡಲಾಗುತ್ತೆ. ಅದರ ಅರ್ಥ ಅವನು ಆಶ್ರಮದಲ್ಲಿ ಇದ್ದಾನೆ ಅನ್ನೋದು ಕ್ಲಾರಿಟಿ ಸಿಕ್ಕಿದೆ. ಹಾಗೆ ನಾವು ಫೋನನ್ನು ಟ್ರ್ಯಾಕ್ ಮಾಡಿ ನೋಡಿದಾಗ ರಾಮಾಚಾರಿ ಅಲ್ಲೇ ಇದ್ದಾನೆ ಅಂತ ಗೊತ್ತಾಗಿದೆ. ಹಾಗಾಗಿ ನಾನು ನಮ್ಮ ಪೊಲೀಸ್ ಅವ್ರನ್ನೆಲ್ಲ ಕಳಿಸಿದ್ದೇನೆ. ಖಂಡಿತ ಇನ್ನು ದೇವರು ಬಂದರೂ ಕೂಡ ಅವನ್ನ ಕಾಪಾಡೋಕ್ಕಾಗೋದಿಲ್ಲ ಅಂದಾಗ ರಾಮಾಚಾರಿ ಹತ್ರ ನಿಂದು ಎಲ್ಲ ಕೂಡ ವಿಡಿಯೋಸ್ ಎಲ್ಲ ಇದೆ ಅಲ್ವಾ, ಆಮೇಲೆ ಅದನ್ನು ವೈರಲ್ ಮಾಡಿದ್ರೆ ಅವ್ನು ಸತ್ತ ಮೇಲೆ ಹೇಳಿದ್ನಲ್ವ ನನ್ನ ಫ್ರೆಂಡ್ಸ್ ಯಾರ್ಯಾರು ತಲುಪಿಸಿದ್ದೀನೋ ಅದು ಎಲ್ಲವೂ ಕೂಡ ಮೀಡಿಯಾಗೆ ಹೋಗುತ್ತೆ ಅಂತ. ಆಮೇಲೆ ಮಾಡಿಬಿಟ್ರು ಏನು ಮಾಡೋದು ಅಂತ ಮಾನ್ಯತಾ ಹೇಳ್ತಿದ್ರೆ ಖಂಡಿತ ಅದು ಯಾವುದು ಕೂಡ ಆಗೋದಿಲ್ಲ. ಸುಮ್ಮನೆ ವಿನಾಕಾರಣ ಅವನು ಹೆದರಿಸ್ತಿದ್ದಾನೆ. ಆ ರೀತಿ ಹೆದರ್ಕೊಂಡು ಕೂತ್ಕೊಂಡ್ರೆ ಮುಗಿತು ಕತೆ ಅಂತ ಹೇಳ್ತಾರೆ. ನಂತರ ಈ ಕಡೆ ವೈಶಾಖಾಗೆ ಮಾನ್ಯತಾ ಕಾಲ್ ಮಾಡ್ತಾರೆ. ಮಾನ್ಯತಾ ಕಾಲ್ ಮಾಡಿದ್ದೆ ರಾಮಾಚಾರಿ ಕತೆ ಇವತ್ತು ಮುಗ್ದೋಗುತ್ತೆ ಅಂತ. ಅವತ್ತಿಂದ ಇದನ್ನೇ ಹೇಳ್ತಿದ್ರೆ ಏನೂ ಕೂಡ ಆಗಲಿಲ್ಲ, ಸುಮ್ಮನೆ ಬಿಲ್ಡಪ್ ತಗೊಳ್ಳೋದು. ಆ ACP ದೇವ್ ಅವನೇ ಹೆದರಿಸಿ ವಿಡಿಯೋ ಮಾಡಿಕೊಂಡು ಹೆದರಿಸ್ತಿಲ್ವಾ, ಅವನಿಗೆ ನೀವು ಸಾಯಿಸ್ತೀರಾ ಅಂದಾಗ ಸುಮ್ಮನೆ ಹೇಳ್ತಿಲ್ಲ, ನಾನು ನಿಜಾನೇ ಹೇಳ್ತಿದ್ದೀನಿ. ಆಲ್ರೆಡಿ ನಮ್ಮ ಕಡೆಯವರು ಆಶ್ರಮಕ್ಕೆ ಹೋಗಿದ್ದಾರೆ, ಆಶ್ರಮದಲ್ಲಿದ್ದಾನೆ ರಾಮಾಚಾರಿ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗಿರೋದ್ರಿಂದ ಅಲ್ಲಿ ಅಟ್ಯಾಕ್ ಮಾಡಿದ್ದೆ, ಅವನ್ನ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದೀವಿ. ಅವನಿಗಿಂತ ಯೋಚನೆ ಜಾಸ್ತಿ ಮಾಡೋರು ನಾವು ಕೂಡ ಇದ್ದೀವಿ ಅಂತ ಮಾನ್ಯತಾ ಹೇಳ್ತಾರೆ. ನಂತರ ಈ ಕಡೆ ಕೆ ದೇವ್ರ ಮುಂದೆ ಬಂದು, ದೇವ್ರೆ ಪಾಪದ ಕೂಡ ತುಂಬಕ್ಕೂ ಮುನ್ನಾನೆ, ಪಾಪ ಏನು ಅಂತ ತಿಳ್ಕೊಳ್ಳೋದಕ್ಕೂ ಮುನ್ನಾನೆ ಪಾಪದ ಕೂಡನೇ ತುಂಬಿಸ್ಬಿಟ್ಟಿದ್ದೀನಿ. ನಾನು ನಿನ್ನ ಮೇಲೆ ನಂಬಿಕೆನೇ ಇಟ್ಟಿರಲಿಲ್ಲ. ಕೆಟ್ಟವರೆಲ್ಲ ಎಷ್ಟು ದೊಡ್ಡ ಬಂಗ್ಲೆಯಲ್ಲಿದ್ದಾರೆ, ಆದರೆ ಏನೂ ಮಾಡದೇ ಇರೋ ನಾನು ಭೀತಿಲಿ ಬಿದ್ದಿದ್ದೀನಲ್ಲ, ಅದರ ಅರ್ಥ ದೇವ್ರಿದಾನ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ಅರ್ಥ ಆಗ್ತದೆ, ಖಂಡಿತ ದೇವ್ರೆ ನೀನಿದೆಯಾ, ಇಲ್ಲ ಅಂದಿದ್ರೆ ನನ್ನ ಅಪ್ಪ ಅಮ್ಮ ತಂಗಿ ಅಜ್ಜಿ ಎಲ್ಲ ಕೂಡ ನನಗೆ ಸಿಗ್ತಾ ಇದ್ರ. ಎಂಥ ಒಳ್ಳೆ ಫ್ಯಾಮಿಲಿಲಿ ಹುಟ್ಟಿದ್ದೀನಿ ನಾನು, ಆದರೆ ನನ್ನ ಹಣೆ ಬರ ಯಾವ ಜನ್ಮದಲ್ಲಿ ಏನು ಪುಣ್ಯ ಪಾಪ ಮಾಡಿದ್ನು, ಈ ಜನ್ಮದಲ್ಲಿ ಆ ಪಾಪದ ಕೋಪಕ್ಕೆ ಸಿಕ್ಕಾಕೊಂಡು ಮತ್ತಷ್ಟು ಪಾಪ ಮಾಡ್ತಾ ಬಂದುಬಿಟ್ಟೆ. ಆದರೆ ಇನ್ನು ಮುಂದೆ ಒಂದು ಒಳ್ಳೆ ಪ್ರೀತಿಯ ಬದುಕನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಕುಟುಂಬದ ಜೊತೆ ಜೀವಿಸಬೇಕು ಅಂದ್ಕೊಂಡಿದ್ದೀನಿ ಅಂತ ದೇವ್ರ ಹತ್ರ ಹೇಳ್ತಿದ್ದಾರೆ. ಜೊತೆಗೆ ಅಲ್ಲಿ ಚಾರುಗೆ ಹೇಳಿದರು, ನನ್ನ ತಂದೆ ನಾವಿಬ್ರು ಜೊತೇಲಿ ಇರೋದಿಲ್ಲ ಅಂತ ಸತ್ಯ ಹೇಳಿದರು. ಎಂದೂ ಕೂಡ ನಾವು ಜೊತೇಲಿರೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಅವಳಿ ಜವಳಿಗಳೆಲ್ಲ ಜೊತೆಲೇ ಇರ್ತಾರೆ, ಬಟ್ ನಾನು ನನ್ನ ತಮ್ಮ ಜೊತೇಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇಷ್ಟು ದಿನ ಕೂಡ ಜೊತೇಲಿ ಇರಲಿಲ್ಲ, ಆದರೆ ಮುಂದಾದರೂ ನಾವು ಜೊತೇಲಿ ಇರಬೇಕು ಅನ್ನೋ ಆಸೆ ಇದೆ ಅಂತ. ಹಾಗಾದರೆ ಇಲ್ಲಿ ಕೆ ಜೈಲಿಗೆ ಹೋಗ್ತಾನೆ ಅನ್ನೋದು 100% ಸುಳ್ಳು ಮಾತು ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಅಣ್ಣನ ಜೀವ ಇವತ್ತು ಈ ಸ್ಥಿತಿಗೆ ಬರೋದಕ್ಕೆ ಒಂದು ರೀತಿ ಕೆನೇ ಕಾರಣ ಆಗಿರೋದ್ರಿಂದ ಅಣ್ಣನ ಜೀವ ಬದುಕಿಸೋದಕ್ಕೂ ಕೂಡ ಕೆನೇ ಕಾರಣ ಆಗ್ತಾನೆ ಅಂತ ಅನ್ನಿಸ್ತದೆ. ಅದರ ಅರ್ಥ ರಾಮಾಚಾರಿ ಜೀವ ಹೋಗಬೇಕಾಗಿರೋ ಸಂದರ್ಭ ಬಂದಾಗ ಕೆ ತನ್ನ ಪ್ರಾಣನ ಒತ್ತೆ ಇಟ್ಟು ಅಣ್ಣನ ಪ್ರಾಣನ ಉಳಿಸೋ ಸಾಧ್ಯತೆ ಇದೆ. ನಂತರ ಈ ಕಡೆ ACP ದೇವ್ ಕಡೆಯವರು ಅದೇ ಊರಿಗೆ ಹೋಗಿದ್ದಾರೆ. ಆಶ್ರಮ ಎಲ್ಲಿ ಅಂತ ಕೇಳೋದ್ರ ಮುಖಾಂತರ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಜೊತೆಗೆ ತಿಳ್ಕೊಂಡಿದ್ದೆ ಹೀಗೆ ಆಶ್ರಮಕ್ಕೆ ಹೋಗಬೇಕು ಅಂದರೆ ಸುಮ್ಮನೆ ಹೋಗೋಕ್ಕಾಗೋದಿಲ್ಲ ಅಂತ ಗೊತ್ತಾಗ್ತಿದ್ದಾಗೆ ತಮ್ಮ ಕಾರಲ್ಲಿ ಇರ್ತಕ್ಕಂಥ ವ್ಯಕ್ತಿನೇ ಸರಿ, ಅವನಿಗೆ ಸರಿಯಾಗಿ ತತ್ಕಿದ್ರೆ ಖಂಡಿತ ಅವನಿಗೆ ಟ್ರೀಟ್ಮೆಂಟ್ ಆಗುತ್ತೆ ಒಳಗಡೆ, ಅದ್ರ ಮುಖಾಂತರ ನಾವು ಕೂಡ ಹೋಗ್ಬೋದು ಅಂತ ಅನ್ಕೋತಾರೆ. ಹಾಗಿದ್ರೆ ಒಳಗಡೆ ಇರೋದು ಯಾರು ಅನ್ನೋದನ್ನ ಇನ್ನೂ ಕೂಡ ತೋರಿಸಿಲ್ಲ. ನಂತರ ಪೊಲೀಸ್ ಅವರು ಕಾಲ್ ಮಾಡಿದ್ದೆ, ACP ದೇವ್ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತಾರೆ. ಇನ್ನೂ ಕೂಡ ನಾವು ಆಲ್ರೆಡಿ ಅಲ್ಲಿಗೆ ತಲುಪಿದ್ದೀವಿ, ನೀನು ಆಶ್ರಮ ತಲುಪಿಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಜೀವಂತ ಉಳಿಬಾರ್ದು,
ಅಂತ ಹೇಳ್ತಾರೆ. ನಂತರ ಈ ಕಡೆ ಎಲ್ಲ ಕೂಡ ಆಗ್ತಿದೆ. ಈ ಕಡೆ ರಾಮಾಚಾರಿಗೆ ಚಿಕಿತ್ಸೆ ನಡೀತಿದೆ. ಆ ಕಡೆ ಕೇಕೆ ದೇವ್ರ ಮುಂದೆ ನಿಂತು ಬೇಡ್ಕೋತಾ ಇದ್ರೆ ಫೈನಲಿ ಇಲ್ಲಿ ಪೊಲೀಸ್ ಅವರು ಆಗಮ ಆಗೇ ಬಿಡ್ತಾರೆ. ತಕ್ಷಣ ಈ ಕಡೆ ಪೊಲೀಸ್ ಅವರು ACPಗೆ ಕಾಲ್ ಮಾಡಿ ಏನದು ಅವ್ನು ಟ್ರೀಟ್ಮೆಂಟ್ ತಗೋತಿದ್ದಾನ, ಆರಾಮಾಗಿ ನಿಂತ್ಕೊಂಡಿದ್ದಾನೆ ಅವನು ಅಂತಿದ್ರೆ ಯಾವುದೇ ಕಾರಣಕ್ಕೂ ಅವನ್ನ ಸುಮ್ಮನೆ ಬಿಡಬೇಡಿ, ಅಟ್ಯಾಕ್ ಮಾಡಿ ಅವನ್ನ ಮುಗಿಸ್ಬಿಡಿ ಅಂತ ಹೇಳ್ತಿದ್ದಾಗ ಈ ಕಡೆ ಕೇಕೆ ಮೇಲೆ ಪೊಲೀಸ್ ಅವರು ಅಟ್ಯಾಕ್ ಮಾಡೋಕೆ ಮುಂದಾಗ್ತಿದ್ದಾರೆ. ಅವ್ರಿಗೆ ಸಣ್ಣ ಸುಳಿವೂ ಇಲ್ಲ ಅಲ್ಲಿ ಇನ್ನೊಬ್ಬ ರಾಮಾಚಾರ್ಯ ವೇಷನೆ ಧರಿಸಿರೋ ವ್ಯಕ್ತಿ ಟ್ರೀಟ್ಮೆಂಟ್ ತಗೋತಿದ್ದಾರೆ ಅಂತ. ಈ ಕಡೆ ಗುರುಗಳಿಗೆ ಚಾರುಗೆ ಗೊತ್ತಾಗುತ್ತೆ ಅಲ್ಲಿ ಕೇಕೆ ಮೇಲೆ ಅಟ್ಯಾಕ್ ಆಗ್ತಿರೋದು. ತಕ್ಷಣ ಈ ಕಡೆ ಶಾಕ್ ಆಗ್ತಾರೆ ಅವರು ಕೂಡ. ಈ ಕಡೆ ಕೇಕೆ ಅವ್ರ ಜೊತೆ ಎಲ್ಲ ಫೈಟ್ ಮಾಡಬೇಕಾಗಿದೆ. ಬಟ್ ಫೈಟ್ ಮಾಡೋಕ್ಕೂ ಮುನ್ನ ಅಣ್ಣ ಮತ್ತೆ ಅದಕ್ಕೆ ಇಟ್ಟಿರೋ ಆಣೆನ ನೆನಪು ಮಾಡ್ಕೊಂಡಿದ್ದೆ, ಹಾಗೆ ಸುಮ್ಮನೆ ಆಗ್ಬಿಡ್ತಾನೆ. ಕೇಕೆ ತಿರುಗಿ ಬಿದ್ದಿದ್ರೆ ಅವರೆಲ್ಲ ಧೂಳಿಪಟ ಆಗೋಗ್ತಾ ಇದ್ರು. ಆದರೆ ಕೇಕೆ ಆಣೆಗೆ ಆಣೆಯನ್ನ ಕೊಟ್ಟಿರೋದ್ರಿಂದ ಅದಕ್ಕೆ ಬೆಲೆ ಕೊಟ್ಟು ಈ ಕಡೆ ಮೌನವಾಗಿರೋದನ್ನ ಎನ್ಕ್ಯಾಶ್ ಮಾಡಿಕೊಂಡು ಆ ಪೊಲೀಸರು ಕೇಕೆ ಮೇಲೆ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡಿ ಹೊಡೆದು ಮಲಗಿಸೇ ಬಿಡ್ತಾರೆ. ಅಷ್ಟರಲ್ಲಿ ಈ ಕಡೆ ಚಾರು ಬರ್ತಾಳೆ. ಚಾರು ಬಂದಿದ್ದೆ ತನ್ನ ಆಣೆಯನ್ನ ವಾಪಸ್ ತಗೋತಿದ್ದಾಗೆ ಕೇಕೆಯ ಒಂದು ಜಬರ್ದಸ್ತ್ ಅಬ್ಬರ ಶುರುವಾಗುತ್ತೆ. ಅವನ ಅಬ್ಬರಕ್ಕೆ ಎಲ್ಲರೂ ಕೂಡ ಸುಂಟರ ಗಾಳಿಯಲ್ಲಿ ತರಗೆಲೆ ಸಿಕ್ಕಾಕೊಂಡು ಹೇಗೆ ಒದ್ದಾಡುತ್ತೋ ತೂರಾಡುತ್ತೋ ಹಾಗೆ ಇಲ್ಲಿ ಎಲ್ಲರೂ ಕೂಡ ಕೇಕೆ ಅಬ್ಬರಕ್ಕೆ ಮಖಾಡ ಮಲ್ಕೋಬೇಕಾಗಿದೆ. ಹಾಗಾದ್ರೆ ಇಲ್ಲಿ ರಾಮಾಚಾರ್ಯ ಟ್ರೀಟ್ಮೆಂಟ್ ಆಗ್ತಿರೋದು ಕಂಡು ಬಿದ್ದಿದ್ದೆ. ತಡ ಮುಗಿಸೋದಕ್ಕೆ ಮುನ್ನುಗ್ತಾ ಇದ್ರೆ ಕೇಕೆ ಅವರನ್ನ ತಡೆದು ಅಣ್ಣನ ಜೀವನ ಕಾಪಾಡೋಕೆ ಮುನ್ನುಗ್ತಾ ಇದ್ದಾನೆ. ಅದರ ನಡುವೆ ಕೇಕೆಯ ಜೀವ ಪ್ರಾಣ ಪಕ್ಷಿ ಹಾರಿ ಹೋಗುವಂಥ ಸಿಚುವೇಶನ್ ಕ್ರಿಯೇಟ್ ಆಗ್ತದೆ. ಹಾಗಿದ್ರೆ ಅಲ್ಲಿ ತಮ್ಮನ ಸಾವು ಅಣ್ಣನ ಮುಂದೆ ಆಗೇ ಬಿಡುತ್ತಾ. ಅಣ್ಣನ ಪ್ರಾಣ ಉಳಿಸೋದಕ್ಕೆ ತಮ್ಮ ಜೀವನ ತ್ಯಾಗ ಮಾಡಿಬಿಡ್ತಾನ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ.